ಮಹದಾನಂದ. ಯಾವುದೇ ಒಂದು ಲೋಪದೋಷಗಳು ನಮ್ಮ ದೇಶದಲ್ಲಿ ಇಲ್ಲ ಎನ್ನುವುದಕ್ಕೆ ಇವರ ಹಸನ್ಮುಖತೆಯೇ ಕಾರಣವಾಗಿದೆ. ವೈಯಕ್ತಿಕವಾದಂತಹ ಒಂದು ವಿಚಾರ, ದಾಂಪತ್ಯ ಜೀವನದಲ್ಲಿ ಗಂಡು ಮಗನೊಬ್ಬರನ್ನು ಪಡೆಯಬೇಕಾಗಿತ್ತು. ಆದ್ರೆ ನನ್ನ ಸತಿಗೆ ಯೋಗ ಇಲ್ಲವೋ, ನನಗೆ ಕಾಣುವ ಭಾಗ್ಯ ಇಲ್ಲವೋ, ಆದರೂ ದೇವರ ಅನುಗ್ರಹ ಉಂಟು ಎನ್ನುವುದಕ್ಕೆ ಹೆಣ್ಣಪ್ಪಳನ್ನು ಪಡೆದೆ. ಸುಶೀಲ ಎನ್ನುವಂತ ಹೆಸರನ್ನು ಇರಿಸಿದೆ, ಯೋಗ್ಯ ರೀತಿಯಲ್ಲಿ ಪೋಷಿಸಿದೆ. ಹೆಸರಿಗೆ ತಕ್ಕ ರೀತಿಯಲ್ಲಿ ಅವಳ ಜೀವನದ ನಡತೆ, ನಡವಳಿಕೆ, ನುಡಿಗಳು ಇದನ್ನು ಕಂಡಾಗ ಮನಸ್ಸಿಗೆ ಮಹದಾನಂದ. ಮೊನ್ನೆ ಅರಮನೆಗೆ ಬಂದು ಸೇರಿದಂತಹ ನನ್ನ ಮಗಳ ಪ್ರಾಯದ ಬಗ್ಗೆ ಯೋಚನೆ ಮಾಡಿದ್ರೆ ಸ್ನೇಹ ಪ್ರಾಯ ಬಂದಿದ್ದಾಳೆ. ಮದುವೆ ಮಾಡಿಸಬೇಕಾದದ್ದು ಕರ್ತವ್ಯ. ಆದ್ರೆ ಏನು ಮಾಡೋಣ, ಇಂಥವರಿಗೆ ಕೊಟ್ಟು ನನ್ನ ಮಗಳನ್ನು ಮದುವೆ ಮಾಡಿಸುವಲ್ಲಿ ಮನ ಮಾಡದೇ ಇರುವ ನಾನು ಎಲ್ಲವನ್ನು ವಿಧಿಯ ಕೈಗೆ ಇಟ್ಟಿದ್ದೇನೆ. ಯಾರ್ಯಾರ ಹಣೆಯಲ್ಲಿ ಯಾರ್ಯಾರು ಏನೆಲ್ಲ ಬರೆದಿರುತ್ತಾನೋ ಅದರಂತೆ ಹೋಗ್ಬೇಕಲ್ಲ, ಅದರ ಪ್ರಯತ್ನ ಪಡಬೇಕಾದದ್ದು ಸಹಜ. ಯೋಚನೆ ಅದರ ಬಗ್ಗೆ ಇರುವಾಗ ಯಾರೋ ಇಬ್ರು ಬಂದಿದ್ದಾರಂತಲ್ಲ, ನೋಡೋಣ. ಬರುವಾಗ ದಾರಿಯಲ್ಲೇ ವ್ಯವಸ್ಥೆ ತಿನ್ನುವುದಕ್ಕೆ ನನಗೆ ಬೇಕಾಗಿಲ್ಲ. ನಮಗೆ ತಿನ್ನುವುದಕ್ಕೆ ನನಗೊಂದು ಅಭ್ಯಾಸ ಅಲ್ವ, ಏನಿದ್ರು ಕುಡಿಯುವಾಗಲೇ ತಿನ್ನುವುದು, ತಿನ್ನುವಾಗಲೇ ಕುಡಿಯುವುದು. ಏನು ಮುಚ್ಕೊಂಡು ಬಂದ ಆರೋಗ್ಯಕ್ಕೆ ಬಹಳ ಒಳ್ಳೆ ಪರಿಚಯ. ಪ್ರಶ್ನೆ, ತಾವು ಯಾರು ಎನ್ನುವುದನ್ನು ತಿಳಿಯಲಾದ ಅಪರಿಚಿತರಾದರೂ ಸಹ ಗೌರವಾನ್ವಿತಿಯ ವ್ಯಕ್ತಿಯನ್ನು ಹೊಂದೋದನ್ನು ತಿಳಿದುಕೊಂಡು ಪ್ರಶ್ನೆ ಎಷ್ಟೇ. ತಾವ್ಯಾರು, ತಮ್ಮ ಹೆಸರೇ, ಯಾವ ದೇಶದವರು, ಅವರಿಗೂ ನಿಮಗಿರುವ ಸಂಬಂಧ ಏನು, ಮತ್ತೆ ಇಲ್ಲಿಗೆ ಬಂದ್ರಲ್ಲ ಉದ್ದೇಶ ಹೇಳಿ. ಸೋರಿಯಾಗಿ ವಿಜಯಪುರೋಹಿತ ನಾರಸನ್ನಿಪನೆಮ್ಮ ರಾಜಕುಮಾರ ಉದಯಕನಿಗೆ ಪರಿಣಯನಸಗ ಅವನಿಪನು ರಾಜೇಂದ್ರ ಸ್ವಾಮಿ, ಅಪರಿಚಿತರಾದಂಥ ನಮ್ಮನ್ನ ಕರೆತಂದು ಮನೆ ಯಜಮಾನನಾದಂಥ ನೀನು ಯಾವ ರೀತಿಯಲ್ಲಿ ನಮ್ಮನ್ನ ಸತ್ಕರಿಸಬೇಕೋ, ಲೋಪ ದೋಷಗಳು ಕಂಡುಕೊಳ್ಳದ ಹಾಗೆ ನಮ್ಮನ್ನು ಉಪಚರಿಸಿದೆಯಾ. ಕರ್ತವ್ಯವನ್ನು ಪಾಲಿಸಿಕೊಳ್ಳಬೇಕಾದದ್ದು ಆದ್ಯವಾದಂತಹ ಮನುಷ್ಯನ ಧರ್ಮ. ಪರಿಚಯಕ್ಕಾಗಿ ಪ್ರಶ್ನೆ. ಗಾಂಧಾರ ದೇಶದಿಂದ ಇತ್ತ ಆಗಮಿಸಿದವರು ನಾವು. ಗಾಂಧಾರದಿಂದ ಬಂದವರೇ? ಗಾಂಧಾರನ ದೇಶಕ್ಕೆ ಅಧಿಕಾರಿ ದೇವಸೇನ ನಾವಲ್ಲ. ಅವನ ಅಮಾತ್ಯ ಶ್ರೇಷ್ಠ ಅಕಳಂಕ ಅಂತ ಹೇಳಿದ್ರೆ ನಾಳೆ
ಶ್ರೇಷ್ಠ. ಕಳಂಕರಹಿತರು ನೀವು ಎನ್ನುವುದನ್ನು ನಿಮ್ಮ ನಡತೆಯಲ್ಲಿ ನುಡಿಯಲ್ಲಿ ಹಾಗೆಯೇ ನಿಮ್ಮ ಹೆಸರಿನಲ್ಲಿ ವ್ಯಕ್ತ ಆಗ್ತದೆ. ಇವನು ಅನ್ಯನಲ್ಲ, ಇವ ನೆಲಗೆ ಕೂವರ. ಇವರಿಗೆ ಏನಾದ್ರೂ ಹೆಸರು ಉಂಟು? ಏನು? ದೊಡ್ಡಯ ಎನ್ನುವ ಹಾಗೆ ಒಳ್ಳೆ ಹೆಸರನ್ನು ಇಟ್ಟಿದ್ದೀನಿ. ಇವರ ಗಾಂಭೀರ್ಯ, ಇವರ ವರ್ಚಸ್ಸು, ಇವರಲ್ಲಿರುವಂತಹ ಆ ಒಂದು ಮುಖದ ತೇಜಸ್ಸು ಇದನ್ನೆಲ್ಲ ನೋಡಿದ್ರೆ ಇವರ ಎದುರಿಗೆ ಈ ವಿರೋಧಿಗಳು ಯಾರು ನಿಲ್ಲಿಕ್ಕಿಲ್ಲ. ಅಂತಮ್ಮಯದ ಗಟ್ಟಿ ಇದ್ದವ ನಿಂತಿದ್ರು ಜಯದಲ್ಲಿ ಇವತ್ತು ನನ್ನ ಮಗ. ಏನು ಅಪ್ಪ ಮಗ ಇಬ್ರು ಒಟ್ಟಾಗಿ ಊರು ಬಿಟ್ರಿ? ಕಾರ್ಯಾರ್ಥಿಯಾಗಿ ಇಷ್ಟ ಬಂದದ್ದು ನಾವು. ಯಾವ ಉದ್ದೇಶ? ಗಾಂಧವರ ದೇಶದ ಅಧಿಕಾರಿಯ ಮಗ ಉದಯ ಸೇನೆಗೆ ಪ್ರಾಯಪ್ರಬುದ್ಧನಾಗಿದ್ದಾನೆ. ಅದಕ್ಕೆ ಮದುವೆ ಮಾಡಿಸಬೇಕೆನ್ನುವಂತ ಉದ್ದೇಶದಿಂದ ಹುಡುಗಿಯನ್ನ ಹುಡುಕುವುದಕ್ಕಾಗಿ ನಮ್ಮನ್ನ ಇತ್ತ ಕಳಿಸಿದ್ದಾರೆ. ಇಲ್ಲಿಗೆ ಬಂದ್ರಲ್ಲ, ಯಾಕೆ? ನಿನಗೊಂದು ಗಣ್ಣಿಗೆ ಏಳೆಂದು ತಿಳಿಯುವೆನು. ನಿನಗೊಂದು ಗಣ್ಣಿಗೆ ಏಳೆಂದು ತಿಳಿದೆನು. ತಿರುಗಾಟ ಅನುಭವ ನಮಗಾಗಿ ಎತ್ತಬಹುದಂತೆ ಹೋಗುವಂತಾದರೆ ನಾವು ಮಾಡಬೇಕಾದಂತ ಕಾರ್ಯದಲ್ಲಿ ಬಲಗಾಡಲಾಗಿಲ್ಲ. ನಿಮ್ಮ ಹುಡುಗನಿಗೆ ಸರಿಯಾದ ಹುಡುಗಿ ಸಿಗಲಿಲ್ಲ. ಬಂದ ಕಾರ್ಯ ಬಂಜೆಯಾಯಿತು ಎನ್ನುವ ಹಾಗೆ ನಾವು ಒಂದೆಡೆ ಕುಳಿತ ಕಾಲದಲ್ಲಿ ಕೇಳಿದೆವು ವರ್ತಮಾನ. ಏನು? ನಿಮ್ಮ ಕುರಿತಾಗಿ. ಏನೆಂದು? ಧರ್ಮವಂತರು, ಶ್ರೇಷ್ಠರು, ಉತ್ತಮ ಕುಲದಲ್ಲಿ ಹುಟ್ಟಿದವರು, ಪ್ರಜೆಗಳ ಮಕ್ಕಳನ್ನು ಪರಿಪಾಲಿಸುವರು, ಅಂತ ಅರಸನಿಗೊಬ್ಬಳು ಮಗಳಿದ್ದಾಳೆ, ಅತಿರೂಪವತಿ. ಅದಕ್ಕೆ ಆ ರೂಪವತಿಯಾದಂತಹ ನಿಮ್ಮ ಮಗಳನ್ನ ನನ್ನ ಅರಸನ ಮಗನಿಗೆ ಮದುವೆ ಮಾಡಿಸಿಕೊಡ್ಬೇಕು, ಆ ಹುಡುಗಿಯನ್ನು ನೋಡಿಕೊಂಡು ಹೋಗಬೇಕು ಎನ್ನುವಂತ ಉದ್ದೇಶದಿಂದ ಇತ್ತ ಬಂದಿದ್ದೇವೆ. ಅಭಿಪ್ರಾಯ ತಿಳಿಯುವುದಕ್ಕೆ ತಾವು ಬಂದವು. ಸ್ವಾಮಿ, ಗಾಂಧಾರ ದೇಶದ ಮೇಲೆ ಅತಿಯಾದಂತಹ ವಿಶ್ವಾಸವೂ ಉಂಟು, ಗೌರವವನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಅಲ್ಲಿನ ಈಶನಾದಂತಹ ದೇವಸೇನರ ವಿಷಯಿಕವಾಗಿ ನೋಡಿ ತಿಳಿಯದೇ ಇದ್ದರೂ ಕೇಳಿ ತಿಳಿದದ್ದನ್ನು ಬಹಳಷ್ಟು ಆಗಬಹುದು. ನನ್ನ ಮನೆತನಕ್ಕೋ ನನ್ನ ಮಗಳ ಮನೆಗೋ ಸೇರುವ ಮನೆಗೋ ಹೊಂದಾಣಿಕೆ ಆದೀತು ಸಂಬಂಧ ಎನ್ನುವಂತಹ ಆತ್ಮವಿಶ್ವಾಸ ನನಗುಂಟು. ಆದ್ರೆ ಮದುವೆ ಆಗಬೇಕಾದವ ಹುಡುಗ ಬಂದಿದ್ದ. ತಾವೇನು ಬಂದ್ರಿ? ನೀವು ಕೇಳಿದ್ದಾನು? ಹೌದು. ಹುಡುಗ ಬಂದಿದ್ದಾನು? ಹೌದು. ನೋಡಿ, ಜಿಜ್ಞಾಸೆ ಆಯ್ತಲ್ಲ ಈಗ. ಏನು ಈ ಮದುವೆ ಯಾರಿಗೆ? ಮಂತ್ರಿಯ ಮಗನಿಗೆ, ಅರಸನ ಮಗನಿಗೆ? ಅರಸನ ಮಗನಿಗೆ. ಮತ್ತೆ ಅರಸನ ಮಗ ಹುಡುಗರಾದ್ರೆ ಅವ ಬಂದಿದ್ದಾನೆ ಅಂತ ಕೇಳಿದ್ರೆ ನೀವೇನು ಬರೋದು ಯಾಕೆ? ಓ, ವಿಷಯ ನಿಮಗೆ ಗೊತ್ತಾಗಲಿಲ್ಲ. ಯಾವ? ಆ ನನ್ನನ್ನು ನೋಡಿದ ಮೇಲೆ ಅವನನ್ನ ನೀವು ನೋಡುವುದು ಬೇಡ. ಅಂದರೆ ಒಂದರಲ್ಲಿ ಮಾತ್ರ ಯಾವ ಈಶನ ನಾನು ಬಿಡುವುದಿಲ್ಲ. ಆಳ್ತನದಲ್ಲಿ ನಿಷ್ಠಿರು. ಮತ್ತೆಲ್ಲ ನನ್ನ ಹಾಗೆ. ಅದು ವಿಶೇಷ ಅಲ್ಲ ಅಯ್ಯೋ, ಅವನು ಮತ್ತೆ ನಾವು ಇಬ್ಬರು ಒಂದೇ ರೀತಿ ಇದ್ದೇವೆ, ಒಂದೇ ಸಮಾನ.
ಇಡೀ ವಿಶ್ವದಲ್ಲಿ ಒಬ್ಬನಂತೆ 7 ಮಂದಿ ಇರ್ತಾರೆ. ಇದು ಒಂದು ದೇಶದಲ್ಲಿ ಇಬ್ಬರು ಆಯ್ತದಲ್ವಾ? ಆಗಬಾರ್ದು ಅಂತೇಳಿ. ಹೌದಾ? ಈಗ ಅವನ ಹಾಗೆ ನೀವು ನಿಮ್ಮ ಹಾಗೆ ನನ್ನ ನೋಡಿದ್ರೆ ಸಾಲದ ನಿಮ್ಮ ನೋಡಿ ಆಗ್ತದ? ಆ ಹುಡುಗನನ್ನೇ ನೋಡ್ಬೇಕಾ? ಖಂಡಿತವಾಗಿ ನೋಡ್ಬೇಕು ಅಂತ ಆದ್ರೆ ನೀವು ಅಲ್ಲಿಗೆ ಬರ್ಬೇಕಲ್ಲ. ಆಯ್ತು, ನಾವು ಬರ್ತೇವೆ. ನೀವು ಬರುವುದೇ ಬೇಡ. ಹಾಗಾದ್ರೆ ಈ ಸಂಬಂಧ ಆಗುದೇ ಅಲ್ಲ. ಯಾರು ಹೇಳಿದ್ರು? ನೀವೇ ಹೇಳಿದ ಮಾತಿನ ಅರ್ಥ ಅಲ್ಲ. ಅಲ್ಲಿಗೆ ಬರುವುದೇ ಬೇಡ ಅಂತ ಹೇಳಿ ಹುಡುಗನ ನೋಡ್ಬೇಡಿ ಅಂತ ಹೇಳಿದ್ದೇನೆ. ಈಗ ಅಲ್ಲಿಗೆ ಬರುವುದು ಬೇಡ ಅಂತ ಆದ್ಮೇಲೆ ಹುಡುಗರನ್ನು ನೋಡುತ್ತೆ. ಅದಕ್ಕೆ ನಮ್ಮ ಅಪ್ಪ ಹೇಳ್ತಾರೆ, ಏನು ನಿಮ್ಮ ಮಗನ ಈಗಿನ ಹುಡುಗರ ಮಾತನ್ನ ನಮಗೆ ನಿಮ್ಮಂತವರಿಗೆಲ್ಲ ಗೊತ್ತಾಗುದಿಲ್ಲ. ನನ್ನ ಮಗ ಬರುವುದೇ ಬೇಡ ಅಂತ ಹೇಳಿದ್ರೆ ಹುಡುಗನನ್ನು ಇಲ್ಲೇ ತೋರಿಸ್ತೇವೆ. ಹೇಗದು? ಹುಡುಗ ಇಲ್ಲದೆ ಇದ್ದರೂ ಹುಡುಗನ ಭಾವಚಿತ್ರವನ್ನು ಹಿಡ್ಕೊಂಡೆ. ಓಹೋ, ಇಷ್ಟೆಲ್ಲ ಸುದ್ದಿ ಹೊಡಿಸಿ ಹೇಳಬೇಕು. ಭಾವಚಿತ್ರ ಕೊಡಿಸುವ. ಬಹಳ ಸಂತೋಷವಾಯಿತು. ಈ ಹುಡುಗರ ಭಾವಚಿತ್ರವನ್ನು ನೋಡಿ ನಾನು ನಿರ್ಣಯಕ್ಕೆ ಬರಬಹುದಾದಂತಹ ಸಂದರ್ಭ ಬಂದು ಒದಗಿಯದೆ. ನನ್ನ ಮಗಳಿಗೆ ತಕ್ಕವರ ಇವ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹಾಗಾದ್ರೆ ಇನ್ನೂ ನಾನು ಹಿಂಜರಿಯಬಾರದು, ಹಿಂದೆ ಉಳಿಯಬಾರದು ಅಂತಾದ್ರೆ ಏನ್ ಮಾಡ್ಲಿ ಸ್ವಾಮಿ? ಬನ್ನಿ. ನಮಗೆ ವಿಶ್ವಾಸವಾಯಿತು, ನನ್ನ ಮಗಳಿಗೆ ತಕ್ಕವರ ಎನ್ನುವುದರಲ್ಲಿ ಸಂದೇಹವೂ ಇಲ್ಲ. ಆದ್ರೆ ಒಂದು ವಿಚಾರ, ಈಗ ನಾವು ಹಿರಿಯವರಾಗಿ ನಮ್ಮ ಪೋಷಣೆಯಲ್ಲಿ ಇರುವವರೆಗೆ ನಮ್ಮ ಪೋಷಕತ್ವದಿಂದ ನಾವು ಕರ್ತವ್ಯಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ವ್ಯವಹರಿಸಬೇಕಾದದ್ದು ಬುದ್ಧಿಜೀವಿಗಳ ಲಕ್ಷಣ ಅಲ್ವೋ? ಹುಡುಗನ ಒಪ್ಪಿಗಾಗಿ ನಮ್ಮ ಹುಡುಗಿಗಾಗಿ. ಆದರೆ ಸಂಬಂಧ ಹೊಂದಾಣಿಕೆ ಆಗುವಲ್ಲಿ ಎಲ್ಲ ವ್ಯಕ್ತಿಗಳಿಗೊಂದು ಜನ್ಮ ಕುಂಡಲಿ ಅಂದ್ರೆ ಜಾತಕ ಅಂತ ಇರ್ತದೆ. ಆ ಜಾತಕದಲ್ಲಿ ಕೆಲವು ಜಾತಕಕ್ಕೆ ಹೊಂದಾಣಿಕೆ ಬರುವುದಿಲ್ಲ. ಆ ಹೊಂದಾಣಿಕೆ ಬಾರದೆ ಇದ್ದು ನಾವು ಸಂಬಂಧ ಮುಂದುವರಿಸಿದ್ರೆ ಅವರ ಸಂಸಾರದಲ್ಲಿ ಮತ್ತೆ ಲೋಪ ಬರ್ತದೆ, ದೋಷ ಬರ್ತದೆ, ಏನಾದರೂ ಒಂದು ಉಪದ್ರದಾಯಕವಾದಂತಹ ಜೀವನವನ್ನು ಅವರು ಆಗಬೇಕಾಗ್ತದೆ ಎನ್ನುವಂತ ಒಂದು ಪ್ರತೀತಿ ಉಂಟು. ಅದಕ್ಕಾಗಿ ಕೇಳು, ಈ ಜನ್ಮ ಕುಂಡಲಿ ಒಂದು ಇರ್ತಿದ್ರೆ ಎಲ್ಲ ಇಲ್ಲೇ ನಿರ್ಣಯ ಮಾಡಿಬಿಡ್ಬೋದು. ಅನುಮಾನವೇ ಬೇಡ. ಅಂದ್ರೆ ಭಾವಚಿತ್ರ ಹಿಡ್ಕೊಂಡು ಬರುವಾಗ ಅದನ್ನು ಹಿಡ್ಕೊಂಡೇ ಬಂತೇನೆ. ನೋಡು ನೋಡು ನೋಡು, ಹೇಳಿದ್ದೇವೆ ಬಿಟ್ರೆ ಇದರಲ್ಲಿ ಏನುಂಟು ಅಂತ ತಿಳ್ಕೊಳ್ಳಿಕ್ಕೆ ನಮಗಾಗ್ತದ? ನಮಗೂ ಆಗುದಿಲ್ಲ, ನಿಮಗೂ ಆಗುದಿಲ್ಲ. ಅದಕ್ಕೆ ಆದ ಒಂದು ವರ್ಗ ಉಂಟು. ಬ್ರಾಹ್ಮಣ ಪುರೋಹಿತರಿದ್ದಾರೆ, ಕರೀತೀರಿ. ಯಾರಲ್ಲಿ